ಬಂತವರ ಸಂಬಂಧಿಗಳಾಗಿರ್ಬೋದು, ತಂದೆ ತಾಯಿಗಳಾಗಿರ್ಬೋದು, ವೇದವಲ್ಲಿಯ ಗಂಡ ಆಗಿರ್ಬೋದು, ಅದೇ ಕಾಲಕ್ಕೆ ಈ ಏನಪ್ಪ ಆನೆ ಮಾವತನ ನಾರಾಯಣನ ಹೆಂಡತಿ ಆಗಿರ್ಬೋದು, ಅವರ ಅಕ್ಕ ತಂಗಿಯರಾಗಿರ್ಬೋದು, ಇವರು ಸಂತ್ರಸ್ತರು. ಹೌದು, ನಮಗೆ ಇವತ್ತು ಕಡಿಮೆ ಬರ್ತಾ ಇದೆ ಆದಾಯ, ಭಕ್ತರು ಕಡಿಮೆ ಆಗ್ತಾ ಇದ್ದಾರೆ ಅಂತೇಳಿ. ಭಕ್ತರು ಕಡಿಮೆ ಆಗೋ ಪ್ರಶ್ನೆನೇ ಬರೋದಿಲ್ಲ. ಯಾಕೆಂತಂದ್ರೆ ಭಕ್ತಿ ಯಾವಾಗಲೂ ಯಾರನ್ನೂ ದೂರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ಯಾವಾಗ ಸಮೀಪ ಕರ್ಕೊಳ್ತಾ ಇರ್ತದೆ. ಆದರೆ ಇನ್ಕಮ್ ಕಡಿಮೆ ಆಗಿರ್ಬೋದಿಲ್ಲ ಅಂತಲ್ಲ. ಇನ್ಕಮ್ ಕಡಿಮೆ ಆಯಿತು ಅನ್ನೋ ಒಂದು ಕಾರಣಕ್ಕಾಗಿ, ಅಥವಾ ಅಲ್ಲಿ ಜನ ಕಲಿಲಿಕ್ಕೆ ಬರ್ತಾ ಇರೋ ಅನ್ನೋ ಕಾರಣಕ್ಕಾಗಿ, ಭಕ್ತರು ಕಡಿಮೆ ಬರ್ತಾ ಇದ್ರು ಅನ್ನೋ ಕಾರಣಕ್ಕಾಗಿ ಇಲ್ಲಿ ಅವರು ಸಂತ್ರಸ್ತರು ಅಂತ ವಾದ ಮಾಡೋದು ಎಷ್ಟು ಮಟ್ಟಿಗೆ ಸರಿ. ಮತ್ತು ಅದ್ರ ದಾಖಲಾತಿಗಳು ಏನಿದ್ದಾವೆ, ಆಗ ಎಷ್ಟು ಬರ್ತಿದ್ರು, ಈಗ ಎಷ್ಟು ಬರ್ತಿದ್ರು, ಏನು ಎಂದು ದಾಖಲಾತಿಗಳು ಸಲ್ಲಿಸಿರ್ಬೋದು ಮೋಸ್ಟ್ಲಿ ಅವರು. ಆದರೆ ಸಂತ್ರಸ್ತರು ಇವರನ್ನ ಕೇವಲ ಒಂದಿಷ್ಟು ಇನ್ಕಮ್ ಕಡಿಮೆ ಮಂದಿಗೆ ಸಂತ್ರಸ್ತನ, ಅಲ್ಲಿ ಒಳ್ಳೆ ಕಲಿಕೆ ಒಂದು ಗುಣ ಇತ್ತಪ್ಪ ಅಂತಂದ್ರೆ, ಗುಡ್ ಕ್ಯಾರೆಕ್ಟರ್ ಇರ್ತದೆ, ನಿಶ್ಚಿತವಾಗಿ ಕಲಿಲಿಕ್ಕೆ ಬರೋರು ಬಂದೇ ಬರ್ತಿರ್ತಾರೆ. ಈ ಎಲ್ಲ ನೆಲೆಗಟ್ಟಿನಲ್ಲೇ ಸಂತ್ರಸ್ತರು ನಿಜವಾಗಿಯೂ ದೇವಸ್ಥಾನ ಮತ್ತು ದೇವಸ್ಥಾನಕ್ಕೆ ಸಂಬಂಧಿಸಿದವರ ಅನ್ನುವಂಥದ್ದು. ನಿಜವಾಗಿಯೂ ಸಂತ್ರಸ್ತರು ಯಾರಪ್ಪ ಅಂದರೆ ಇಲ್ಲಿ ತಮ್ಮ ಜೀವಗಳನ್ನು ಕಳ್ಕೊಂಡಂಥವ್ರು, ಜೀವಗಳನ್ನು ಕಳ್ಕೊಂಡಂಥ ಸಂಬಂಧಿಕರು, ತಂದೆ ತಾಯಿ ಬಂಧು ಬಳಗ, ಎಷ್ಟು ಜನ. ನಮ್ಮ ಉಗ್ರಪ್ಪನವರ ವರದಿ ಪ್ರಕಾರ 477 ಜನ, ಇನ್ನೂ ಹೆಚ್ಚಿಗಿದ್ದಾರೆ. ಅದು ಅಸಹಜ ಸಾವುಗಳು. ಇನ್ನೂ ಯಾರ್ಯಾರಿದ್ದಾರೋ ಗೊತ್ತಿಲ್ಲ. ಅದೇ ಕಾಲಕ್ಕೆ ಬಗಲಿಗೆ ಗುಡ್ಡೆ ಮೇಲೆ ಬಿದ್ದಂಥ ಶವಗಳು ಯಾರೂ ಅವು